Subscribe our NUK News channel and press the bell icon. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸುವ ಮೂಲಕ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಸಚಿವರಾಗುವುದು ಖಚಿತ ಎಂದು ನಟಿ ಹಾಗೂ ಬಿಜೆಪಿ ನಾಯಕಿ ತಾರಾ ಅನುರಾಧ ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಅವರ ಅನಂತಕುಮಾರ್ ಅವರ ಸ್ಥಾನ ತುಂಬಲಿದ್ದಾರೆ. ಅನಂತಕುಮಾರ್ ನನಗೆ ಅಣ್ಣನಂತಿದ್ದರು. ಅವರು ನನಗೆ ರಾಜಕೀಯ ಗುರು ಆಗಿದ್ದರು. ಸಂಸದ್ ಜೋಶಿ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಇದರೊಂದಿಗೆ ಪ್ರಧಾನಿ ಮೋದಿ ಅವರ ಕೆಲಸಗಳು ಜೋಶಿ ಗೆಲುವಿಗೆ ಸಹಕರಿಸಲಿವೆ. ಒಂದು ರಾಜಕೀಯ ಪಕ್ಷದವರು ಧರ್ಮ ಒಡೆಯುವ ಕೆಲಸ ಮಾಡಿತು, ಜನ ಭಾವನೆಗೆ ಧಕ್ಕೆ ಮಾಡಿತು. ಬಿಜೆಪಿ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ. ಬಿಜೆಪಿ ವಿರೋಧಿ ಅಭ್ಯರ್ಥಿ ವಿರುದ್ಧ ಪ್ರಕರಣ ದಾಖಲಿಸಲು ನ್ಯಾಯಾಲಯ ಸೂಚಿಸಿದೆ. ಇದು ಜೋಶಿ ಗೆಲುವನ್ನು ಮತ್ತಷ್ಟು ಸುಗಮಗೊಳಿಸಲಿದೆ ಎಂದರು. ಈ ನ್ಯಾಯಾಧೀಕರಣದ ವಿಷಯದಲ್ಲಿ ಇವರು ಯಾವುದೇ ಪ್ರಯತ್ನದಲ್ಲಿ ಹೆಚ್ಚು ಮಾತಾಡಿದ್ದಾರೆ. ಈ ವಿಷಯದಲ್ಲಿ ಅವರು ಏನು ಮೌನ ವಹಿಸಿದ್ದಾರೆ? ಇಲ್ಲ, ಖಂಡಿತವಾಗಿಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಿಂದ ಏನು ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಹೋರಾಟ ಮಾಡಿದ್ದಾರೆ. ಆಗ್ತದೆ. ನ್ಯಾಯಾಧೀಕರಣದು ಯಾವಾಗಲೂ ಕೂಡ ನಮ್ಮದೊಂದೇ ರಾಜ್ಯದ ಇರುವುದಿಲ್ಲ. ಆ ನೀರನ್ನು ಬಳಸುವ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಸೇರಿರ್ತದೆ. ಆ 3 ರಾಜ್ಯಗಳನ್ನ ಸೇರಿ ಅದು ಒಟ್ಟಾರೆ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೋಸ್ಕರ ನಾವು ಅನ್ಯಾಯ ಆಗೋದಕ್ಕೆ ಖಂಡಿತವಾಗ್ಲೂ ಪ್ರಹ್ಲಾದ್ ಜೋಶಿ ಅವರಾಗಿ ಈ ಭಾಗದ ಯಾವುದೇ ಲೋಕಸಭೆ ಸದಸ್ಯರಾಗಿ ಖಂಡಿತವಾಗ್ಲೂ ಬಿಡೋದಿಲ್ಲ. ಅನಂತಕುಮಾರ್ ಅವರ ಜಾಗತಿಕ ಪ್ರಹ್ಲಾದ್ ಜೋಶಿ ಮನೆಯವರಿಗೆ ಅದು ನನ್ನ ವೈಯಕ್ತಿಕ ಆಸೆ. ನನಗೆ ಅನಂತಕುಮಾರ್ ಅಣ್ಣರವರು ನನಗೆ ರಾಜಕೀಯ ರಂಗದಲ್ಲಿ ಗುರುಗಳಾಗಿದ್ದರು. ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಇಬ್ಬರು. ಅನಂತಕುಮಾರ್ ಅವರ ಜಾಗವನ್ನ ತುಂಬುವಂತ, ಯಾಕಂದ್ರೆ ಅನಂತಕುಮಾರ್ ಅವರು ಈ ಭಾಗದಿಂದಲೇ ಬಂದಿರೋರಂತ ಆಗಿದ್ರಿಂದ, ಮತ್ತೆ ಇವರ ಯಾವಾಗಲೂ ಥಾಟ್ಸ್ ಮತ್ತೆ ಅವರ ಆಲೋಚನೆಗಳು ಒಂದೇ ಆಗಿರ್ತಿದ್ದರಿಂದ, ಅಥವಾ ನಾನು ಅರ್ಥಕೊಂಡಿರೋದು, ಅದು ನನ್ನ ವೈಯಕ್ತಿಕ ಆಸೆ. ಅವರು 4ನೇ ಬಾರಿ ಇದ್ದು ಗೆಲ್ಲೋದ್ರಿಂದ ಅವರಿಗೆ ಆ ಸ್ಥಾನ ಸಿಗಬೇಕು. ಆ ಸ್ಥಾನದಲ್ಲಿ ಅವರು ಸಮರ್ಥರಾಗಿರ್ತಾರೆ. ಯಾಕಂದ್ರೆ ಅವರಿಬ್ಬರ ಆಲೋಚನೆಗಳು ಒಂದೇ ನಿಟ್ಟಿನಲ್ಲಿ ಇರ್ತಾ ಇದ್ವು ಅಂತ, ಅದು ನನ್ನ ವೈಯಕ್ತಿಕ ಆಸೆ. ಈಗ ಮೇನ್ ಶಬರಿಮಲೆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತು ಮಹಿಳೆಯರಿಗೆ. ಅನಂತಕುಮಾರ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರು ತುಂಬಾ ಸಂತೋಷ ಆಗ್ತಿತ್ತು. ನನಗೆ ಅದರ ಯಾಕೆ ಸಿಗ್ಲಿಲ್ಲ, ಯಾಕಿದ್ರು, ಅದು ನನ್ನ ನನ್ನ ಇದಕ್ಕೆ ಬರೋದಿಲ್ಲ, ಅದು ನನಗೆ ಗೊತ್ತಿಲ್ಲ. ಬಹುಶಃ ಈ ಪ್ರಶ್ನೆ ಪರ್ಸನ್ ಅನ್ಸುತ್ತೆ ನನಗೆ. ವೈಯಕ್ತಿಕವಾಗಿ ನಂಗೆ ತೇಜಸ್ವಿನಿ ಅದಕ್ಕೆ ಕೂಡ, ಯಾಕೆಂತಂದ್ರೆ ಅನಂತಕುಮಾರ್ ಅಣ್ಣ ನನಗೆ ಗುರುಗಳಾದ್ಮೇಲೆ ಸಹಜವಾಗಿ ಗುರುಪತ್ನಿ ಅವರು ನನಗೆ ತಾಯಿ ಸ್ಥಾನದಲ್ಲಿ ಇರ್ತಾರೆ. ಸೊ ಅದರ ಬಗ್ಗೆ ನನಗೆ ನಿಜವಾಗ್ಲೂ ಅದರ ಬಗ್ಗೆ ವಿವರವಾಗಿ ನನಗೆ ಗೊತ್ತಿಲ್ಲ. ಆಮೇಲೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಟಿಕೆಟ್ ಕೊಟ್ಟಿಲ್ಲ, ಅನಂತಕುಮಾರ್ ಗಡಿಯಲ್ಲೇ ಪಡೆದವರು ಪ್ರಹ್ಲಾದ್ ಜೋಶಿ ಅಲ್ಲೇ ಸಿಕ್ಕಿಲ್ಲ ಅಂದ್ಮೇಲೆ ಇಲ್ಲಿ ಇವ್ರಿಗೆ ಸಿಗುತ್ತೆ ಅನ್ನೋ ವಿಷಯ ನನಗೇನು ಬಹಳ ವಿಶ್ವಾಸ ಇದೆ. ಬಟ್ ನನ್ನ ಹೇಳ್ದಲ್ಲ, ಅದು ನನ್ನ ವೈಯಕ್ತಿಕ ಆಸೆ ಕೂಡ ಆಗಿದೆ, ಇವ್ರಿಗೆ ಸಿಗ್ಬೇಕು ಅಂತ. When we are in Rome, we should be a Rome. ನಾವಂದ್ರೆ ಒಂದು ಕಲ್ಚರು, ಒಂದು ಇದ್ದಾಗ, ಒಂದು ಸಂಸ್ಕೃತಿ ಇದ್ದಾಗ, ನನ್ನ ಅನಿಸಿಕೆ ಅದು. ನಾನು ಎಗೇನ್ ಇಟ್ಸ್ ಮೈ ಪರ್ಸನಲ್ ಇದು. ಇದನ್ನ ಯಾರನ್ನೂ ನನ್ನ ಜೊತೆ ಸೇರಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾವು ಒಂದು ಕಲಾಚಾರಗಳನ್ನ, ಒಂದು ಆಚಾರ ವಿಚಾರಗಳನ್ನ ಇಟ್ಕೊಂಡಾಗ, ಅಥವಾ ನಮ್ಮ ಕಲಾಚಾರಗಳಿದ್ದಾಗ ಅದನ್ನ ನಾವು ಪಾಲಿಸುವುದಂಥದ್ದು ನಮ್ಮ ಧರ್ಮ ಆಗ್ತದೆ. ನನಗೆ ಅದನ್ನ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತಾನೆ. ಆದರೆ ನನಗೆ ವೈಯಕ್ತಿಕವಾಗಿ ನೀವು ಕೇಳಿದ್ರೆ, ಅಲ್ಲಿ ಒಂದು ಆಚಾರ ವಿಚಾರಗಳಿರ್ತವೆ, ಒಂದು ಸಂಪ್ರದಾಯ ಇರ್ತದೆ. ಆ ಸಂಪ್ರದಾಯನ ಒಡೆದು ಹಾಕುವಂತ, ಯಾಕಂತಂದ್ರೆ ಇಲ್ಲಿ ಕೂಡ ಧರ್ಮವನ್ನು ಒಡೆಯುವಂತ ಕೆಲಸ ಮಾಡಿದ್ರು ಬೇರೆ ಪಕ್ಷಗಳು. ಆ ತರದ ಒಂದು ಕೆಲಸವನ್ನು ನಾವು ಯಾವತ್ತೂ ಕೈ ಹಾಕಬಾರ್ದು. ಯಾಕಂದ್ರೆ ಅದು ಒಂದು ಭಾವನೆಗಳಿಗೆ ಸೇರುವಂಥದ್ದು, ಅಥವಾ ಅದರ ಕಲಾಚಾರ ಸೇರುವಂಥದ್ದು. ಅಲ್ಲಿ ಒಂದು ಆಚಾರ ವಿಚಾರಗಳು, ಸಂಪ್ರದಾಯಗಳಿರ್ಬೇಕಾದ್ರೆ ಅದನ್ನು ಒಡೆಯುವಂಥ ಕೆಲಸಗಳನ್ನ, ಅಥವಾ ಇನ್ಯಾವುದೋ ಮನಸ್ಸಿಗೆ ಘಾಸಿ ಮಾಡುವಂಥದ್ದು, ಅಥವಾ ಇನ್ಯಾವುದಕ್ಕೂ ನಾನು ಸಮಾನತೆಯನ್ನು ತೋರಿಸ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಹೋಗೋದ್ರಿಂದ ನಾನು ಸಮಾನತೆ ಆಗ್ತೀನಿ, ಸಮಾನರಾಗಿದ್ದೀನಿ ಅಂತ ಅನ್ಕೊಳ್ಳೋದು ಎಷ್ಟೋ ಕಡೆ. ಸರ್, ಕೇರಳದಲ್ಲಿ ಇನ್ನೂ ಕೆಲವು ದೇವಸ್ಥಾನಗಳಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಅಂತ. ಪುರುಷರಿಗೆ ಪ್ರವೇಶ ಇಲ್ಲದಿದ್ದು ಯಾವ ಪುರುಷನು ಕೂಡ ನನಗೆ ಪ್ರವೇಶ ಇಲ್ಲ ಅಂತ ಇದುವರೆಗೂ ಹೋರಾಟ ಮಾಡಲಿಲ್ಲ. ನನಗೆ ಆ ಥರದ ಒಂದು ಆ ಸಂಪ್ರದಾಯಗಳಿದ್ದಾಗ ನಾವು ಅದನ್ನು ಮಾಡೋದೇ ತಪ್ಪು ಅಂತ ನಾನು ಭಾವಿಸ್ತೇನೆ. ಅದು ದಟ್ಸ್ ಮೈ ಎಗೇನ್ ಇಟ್ಸ್ ಮೈ ಪರ್ಸನ್.